ಪಾರ್ಕ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಆರ್ಸಿಬಿ ವರ್ಸಸ್ ಎಚ್ಆರ್ಎಚ್ ಪಂದ್ಯದ ವೇಳೆ ಮೊಬೈಲ್ ಕಳ್ಳತನವಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಮ್ಯಾಚ್ ಇದ್ದಂತಹ ಸಮಯದಲ್ಲಿ ಮೊಬೈಲ್ ಕಳ್ಳತನವಾಗಿದೆ. ಮೊಬೈಲ್ ಕಳ್ಳತನ ಮಾಡಿದಂತಹ ಆರೋಪಿಗಳು ಅರೆಸ್ಟ್. ಈಗ ವಿವಿಧ ಕಂಪನಿಯ 21 ಫೋನ್ಗಳನ್ನ ಖಾಕಿ ವಶಕ್ಕೆ ಪಡೆದಿದ್ದಾರೆ. 18 ಲಕ್ಷ ಮೌಲ್ಯದ ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಎಂಜಿ ರಸ್ತೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬಳಿ ಕಳ್ಳತನವಾಗಿದೆ. ಈಗಾಗಲೇ 29 ಪ್ರಕರಣಗಳನ್ನು ದಾಖಲು ಮಾಡಿದ್ದೇವೆ. ಬೇರೆ ರಾಜ್ಯದಲ್ಲೂ ಮ್ಯಾಚ್ ನಡೆಯೋ ವೇಳೆ ಕಳ್ಳತನವಾಗಿದೆ. ಅದರ ಬಗ್ಗೆಯೂ ಮಾಹಿತಿ ಪಡೆದು ತನಿಖೆ ಮಾಡುತ್ತೇವೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಸುಮಾರು 18 ಲಕ್ಷ ಮೌಲ್ಯದ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮೊನ್ನೆ ಮ್ಯಾಚ್ ಇದ್ದಾಗ ಆಗಿದೆ ಈ ಮೊಬೈಲ್ ಕಳ್ಳತನ ಮಾಡಿದಂತಹ ಆರೋಪಿಗಳು ಈಗ ಅರೆಸ್ಟ್ ಆಗಿದ್ದಾರೆ. ವಿವಿಧ ಕಂಪನಿಯ 21 ಮೊಬೈಲ್ಗಳನ್ನು ಖಾಕಿ ವಶಕ್ಕೆ ಪಡೆದಿದ್ದಾರೆ. 18 ಲಕ್ಷದ ಮೌಲ್ಯದ ಮೊಬೈಲ್ಗಳು ಒಟ್ಟಾರೆ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಎಂಜಿ ರಸ್ತೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬಳಿ ಕಳ್ಳತನವಾಗಿದೆ. ಈಗಾಗಲೇ 29 ಪ್ರಕರಣಗಳನ್ನು ದಾಖಲು ಮಾಡಿದ್ದೇವೆ. ಬೇರೆ ರಾಜ್ಯದಲ್ಲೂ ಮ್ಯಾಚ್ ನಡೆಯೋ ವೇಳೆ ಕಳ್ಳತನವಾಗಿದೆ. ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದು ತನಿಖೆ ಮಾಡ್ತಾ ಇದ್ದೇವೆ. ಬೇರೆ ರಾಜ್ಯದಲ್ಲೂ ಕೂಡ ಈ ತರದ ಪರಿಸ್ಥಿತಿಯೇ ಆಗಿದೆ. ಮ್ಯಾಚ್ ನಡೆಯುವಂತಹ ವೇಳೆ ಕಳ್ಳತನವಾಗಿದೆ, ಮೊಬೈಲ್ನ ಕದ್ದಿದ್ದಾರೆ. ಅದ್ರ ಬಗ್ಗೆ ಕೂಡ ಈಗ ಮಾಹಿತಿಯನ್ನ ಪಡ್ಕೊಂಡು ತನಿಖೆ ಮಾಡ್ತಾ ಇದ್ದೇವೆ. ಆರೋಪಿಗಳನ್ನ ಆದಷ್ಟು ಬೇಗ ಬಂಧನ ಮಾಡ್ತೇವೆ ಅಂತ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 28ನೇ ತಾರೀಕು ಏನೋ IPL ಮ್ಯಾಚ್ ಆಗಿತ್ತು. ಅದಾದ್ಮೇಲೆ ಕೆಲವು ಕಡೆ ಅದೇ ಸುತ್ತಮುತ್ತ ಅಂದ್ರೆ ಒಂದೇ ಕಡೆ ಅಲ್ಲ, MG ರೋಡ್, ಮೆಟ್ರೋ ಸ್ಟೇಷನ್ಸ್, ಸ್ಟೇಡಿಯಂ ಎದುರುಗಡೆ, ಬೇರೆ ಬೇರೆ ಕಡೆ ಆ ಸುತ್ತಮುತ್ತ ಏರಿಯಾದಲ್ಲಿ ಹಲವಾರು ಮೊಬೈಲ್ ಫೋನ್ ಹೋಗಿದೆ ಅಂತ ಕೆಲವು ಕಂಪ್ಲೇಂಟ್ಸ್ ಬಂತು. ಇಲ್ಲಿವರೆಗೆ ಕೆಲವು ಕೇಸಸ್ ರಿಜಿಸ್ಟರ್ ಆಗಿದೆ. ತಕ್ಷಣ ನಮ್ಮ ಕ್ರೈಮ್ ಸ್ಕ್ವಾಡ್ ಅವರು ಎಲ್ಲ ಸೇರಿ ತುಂಬಾ ಒಳ್ಳೆ ಕೆಲಸ ಮಾಡಿ ಒಂದು ಗ್ಯಾಂಗ್ ಹಿಡಿದಿದ್ದಾರೆ ಅವರು. ಆ ಗ್ಯಾಂಗ್ ಇಂದ ಇಲ್ಲಿವರೆಗೆ 21 ಮೊಬೈಲ್, ಇದು ಮೊನ್ನೆನೇ ಕಳ್ತನ ಆಗಿತ್ತು, 21 ಮೊಬೈಲ್ ಸಿಕ್ಕಿದೆ. ಈ ಗ್ಯಾಂಗ್ ಇಂದ ಇನ್ನೂ ಹಲವಾರು ಮಾಹಿತಿ ಬರ್ತಾ ಇದೆ. ಅದಕ್ಕೆ ಕೆಲವರು ಆಲ್ರೆಡಿ ಬೇರೆ ಬೇರೆ ಕಡೆ ಅವರು ಹೋಗಿದಾರೆ. ನಾವು ಎಲ್ಲರಿಗೂ ಹಿಡಿತೀವಿ. ಇದು ವಿಶೇಷ ಪ್ರಕರಣ ನಾವು ಗಮನಿಸಿ, ಯಾಕೆಂದ್ರೆ ಈ ತರ ಯಾಕಾಯ್ತು ಸಡನ್ ಆಗಿ. ನಮ್ಮವರು ಎಲ್ಲ CCTV ಆಧಾರದ ಮೇಲೆ ಮತ್ತೆ ಟೆಕ್ನಿಕಲ್ ಆಧಾರದ ಮೇಲೆ ವರ್ಕ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿ ಮೊನ್ನೆ ನೈಟ್ ಎಲ್ಲ ಕೆಲಸ ಮಾಡಿ ಈಗ ಆರೋಪಿಗೆನೆ ಹಿಡಿದಿದ್ದಾರೆ. ಮತ್ತೆ ಆರೋಪಿ ಅವ್ರದ್ದು ಯಾರ ಸಹಚರರು ಇದ್ದಾರೆ, ಇನ್ನೂ ಕೆಲವು ಹಲವಾರು ಅದರ ಬಗ್ಗೆ ಮಾಹಿತಿ ಕೂಡ ನಮ್ಗೆ ಬರ್ತಾ ಇದೆ. ಇವರೆಲ್ಲ ಬೇರೆ ಕಡೆಯಿಂದ ಬಂದಿದ್ರು, ಮತ್ತೆ ಹೋಟೆಲ್ ಅಲ್ಲಿ ವಾಸ ಮಾಡಿ ಈ ತರ ಮಾಡಿದ್ರು. ಇಲ್ಲಿವರೆಗೆ ಮಾಹಿತಿ ಬಂದಿದೆ. ಎಲ್ಲರಿಗೂ ನಾವು ಅರೆಸ್ಟ್ ಮಾಡ್ತೀವಿ. ಸದ್ಯಕ್ಕೆ 21 ಮೊಬೈಲ್ ಸಿಕ್ಕಿದೆ. ಸದ್ಯಕ್ಕೆ 21 ಮೊಬೈಲ್ ರಿಕವರಿ ಆಗಿದೆ. ನಾನು ನಿಮ್ಗೆ ಅದೇ ಹೇಳಿದ್ದೀನಿ. ಈಗ ಅವ್ರದ್ದು ಸಹಚರರು ಕೆಲವರು ಬಗ್ಗೆ ಮಾಹಿತಿ ಬಂದಿದೆ. ಇವರು ಇದೇ ಉದ್ದೇಶಕ್ಕೆ ಬಂದಿರಬಹುದು ಅಥವಾ ಬೇರೆ ಕಡೆ ಕೂಡ ಮಾಡಿದ್ರು. ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಯಾಕೆಂದ್ರೆ ಸದ್ಯಕ್ಕೆ ಇದು ರಿಕವರಿ ಆಗಿದೆ. ಟೋಟಲ್ ಕೇಸಸ್ ಬಗ್ಗೆ ಏನಾಗಿದೆ, ಕೆಲವು ಅಲ್ಲಿ ಅವ್ರಿಗೆ ಗೊತ್ತಾಗ್ಲಿಲ್ಲ, ಮನೆ ಹೋದ್ಮೇಲೆ ಗೊತ್ತಾಯ್ತು, ಅಥವಾ ಮನೆಯಲ್ಲಿ ಅಥವಾ ದಾರಿಯಲ್ಲಿ ಆಗಿದೆ. ಒಟ್ಟು 29 ಕೇಸಸ್ ರಿಜಿಸ್ಟರ್ ಆಗಿದೆ. 28ನೇ ತಾರೀಕು ಏನೋ IPL ಮ್ಯಾಚ್ ಆಗಿತ್ತು. ಅದಾದ್ಮೇಲೆ